ಯಾದಗಿರಿ ಜಿಲ್ಲೆಯ ಸುರಪುರ ಮತಕ್ಷೇತ್ರದ ಉಪಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಜಾ ವೇಣುಗೋಪಾಲ್ ನಾಯ್ಕರವರು ನಾಮಪತ್ರ ಸಲ್ಲಿಸಲು ಬೃಹತ್ ರ್ಯಾಲಿ ಸುರಪುರ ವಸಂತ ಮಹಲ್ನಿಂದ ತಹಸೀಲ್ದಾರ್ ಕಚೇರಿವರೆಗೆ ಬೃಹತ್ ಕಾರ್ಯಕರ್ತರೊಂದಿಗೆ ಮೆರವಣಿಗೆ ಮಾಡುವುದರ ಮೂಲಕ ತಹಸೀಲ್ದಾರ್ ಕಚೇರಿಗೆ ತೆರಳಿ ಯಾದಗಿರಿ ಸಣ್ಣ ಕೈಗಾರಿಕಾ ಸಚಿವರಾದ ಶರಣಬಸಪ್ಪ ಗೌಡ ದರ್ಶನಾಪುರ್, ರಾಜಕೃಷ್ಣಪ್ಪ ನಾಯ್ಕ, ರಾಜ್ಕುಮಾರ್ ನಾಯ್ಕ ಅವರೊಂದಿಗೆ ನಾಮಪತ್ರ ಸಲ್ಲಿಸಿದ್ರು. ಈ ಉಪಚುನಾವಣೆ ನಾಮಪತ್ರ ಸಲ್ಲಿಸುವ ಕಾರ್ಯಕ್ರಮಕ್ಕೆ ಸುರಪುರ ತಾಲೂಕು ಹಾಗೂ ಹುಣಸಗಿ ತಾಲೂಕಿನ ಪ್ರತಿ ಹಳ್ಳಿಗಳಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅರಿಶಿಣ ಬಣ್ಣದ ಶಾಲನ್ನು ಧರಿಸಿ ಇಡೀ ಸುರಪುರ ಪಟ್ಟಣ ತುಂಬಾ ಕಂಗೊಳಿಸ್ತಾ ಇದ್ರು. ಎಲ್ಲಿ ನೋಡಿದರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಸುಮಾರು 40 ರಿಂದ 50 ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ರಾಜಾ ವೇಣುಗೋಪಾಲ್ ನಾಯ್ಕರವರಿಗೆ ಬೆಂಬಲವನ್ನ ನೀಡಲು ಆಗಮಿಸಿದ್ರು. ರಾಜಾ ವೆಂಕಟಪ್ಪ ನಾಯ್ಕರವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಇನ್ನು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಸಿದ್ಧರಿದ್ರು. ಆದರೆ ದುರಾದೃಷ್ಟವಂತ ಸುರಪುರ ಮತಕ್ಷೇತ್ರವರನ್ನ ಕಳೆದುಕೊಂಡು ಅನಾಥವಾಗಿದೆ. ಆದರೆ ಇಂದು ಹರಿದು ಬಂದಿರುವಂತಹ ಜನಸಾಗರ ನೋಡಿ ವೇಣುಗೋಪಾಲ್ ನಾಯ್ಕ ಅವರಿಗೆ ಹೆಚ್ಚಿನ ಆನೆ ಬಲ ಬಂದಂತಾಯಿತು. ರಾಜಾ ವೆಂಕಟಪ್ಪ ನಾಯ್ಕ ಅವರಿಗೆ ಇತರ ಜನಸಾಗರ ಬಂದು ಬೆಂಬಲ ನೀಡಿತು. ಎಲ್ಲವೂ ಗೊತ್ತಿಲ್ಲ, ಆದ್ರೆ ಇಂದು ಮಗನಿಗೆ ಬೆಂಬಲ ನೀಡಲು ಹರಿದು ಬರುತ್ತಿರುವಂತಹ ಜನಸಾಗರ ನೋಡಿ ಬರುವ ಚುನಾವಣೆಯಲ್ಲಿ ರಾಜಾ ವೇಣುಗೋಪಾಲ್ ನಾಯ್ಕರವರು ಬಹುಮತಗಳಿಂದ ಆರಿಸಿ ಬಂದು ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾರೆ ಎಂಬ ವಿಶ್ವಾಸ ನಮಗಿದೆ ಅಂತ ಕಾರ್ಯಕರ್ತರೇ ಮಾತನಾಡಿಕೊಳ್ತಾ ಇದ್ರು. ಈ ಕಾರ್ಯಕ್ರಮದಲ್ಲಿ ರಾಯಚೂರು ಲೋಕಸಭಾ ಅಭ್ಯರ್ಥಿಯಾದ ಜಿ ಕುಮಾರ್ ನಾಯ್ಕ ಮತ್ತು ಶರಣಬಸಪ್ಪ ಗೌಡ ದರ್ಶನಾಪುರ್, ರಾಜ ಕೃಷ್ಣಪ್ಪ ನಾಯ್ಕ, ಚಂದ್ರಶೇಖರ ದಂಡಿ, ರಾಜ್ಕುಮಾರ್ ನಾಯ್ಕ, ಸಂತೋಷ, ರಾಜಾ ವೇಣುಗೋಪಾಲ್ ನಾಯ್ಕ ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ರು.
ಬೇರೆ ಕಡೆ ಯಾಕಪ್ಪ ಜನ ಏನಾರ ಇಲ್ಲ ಹೊಸಪೇಟೆಲಿ ಬಂದು ನೋಡಕ್ ಹೊಸಪೇಟೆಲಿ ಬಂದು ನೋಡಕ್ ನಾವೆಲ್ಲ ನೀನೆ ಸರ್ವೆ ಮಾಡ್ದಲ್ಲ